ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕನ್ನಡಪರ ಸಂಘಟನೆಗಳೊಂದಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಸಭೆ. ಸಮ್ಮೇಳನದ ನೆನಪಿಗೆ ಕನ್ನಡ ಭವನ ನಿರ್ಮಾಣಕ್ಕೆ ಸಲಹೆ. ಕನ್ನಡ ಭಾಷೆ ಕಡ್ಡಾಯಕ್ಕೆ ಪುರುಷೋತ್ತಮ್ ಬಿಳಿಮನೆ ತಾಕೀತು. ಮಂಡ್ಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ. ವಿಕಲಚೇತನರಿಗೆ ಸಾಧನ ಸಲಕರಣೆ ವಿತರಣೆ. ವಿಕಲಚೇತನರನ್ನ ವಿಶೇಷ ಚೇತನರೆಂದು ಕರೆಯಲು ಜಿಲ್ಲಾಧಿಕಾರಿ ಮನವಿ. ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಸ್ವಾಗತ ಸಮಿತಿ ಸಭೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವ. ಸಮ್ಮೇಳನದ ಯಶಸ್ವಿಗೆ ಕೈಜೋಡಿಸಲು ಕಳಕಳಿ. ಬೂದನೂರು ಗ್ರಾಮ ಪಂಚಾಯಿತಿ ವಿರುದ್ಧ ಭ್ರಷ್ಟಾಚಾರ ಆರೋಪ. ಕಾಲಮಿತಿಯಲ್ಲಿ ತನಿಖೆ ನಡೆಸಲು ಒತ್ತಾಯ. ಸಮಸ್ಯೆ ನಿವಾರಿಸುವುದಾಗಿ ಶಾಸಕ ರವಿಕುಮಾರ್ ಭರವಸೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಆಯೋಜನೆ. ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಪೂರ್ವಭಾವಿ ಸಭೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಲು ಮನವಿ. ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆನಪಿಗಾಗಿ ಮಂಡ್ಯದಲ್ಲಿ ಕನ್ನಡ ಭವನ ನಿರ್ಮಾಣವಾಗಬೇಕು, ಜೊತೆಗೆ ಕನ್ನಡ ಭಾಷೆ ಕಡ್ಡಾಯವಾಗಬೇಕು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮನೆ ತಿಳಿಸಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮಲೆ ಅವರು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಇತರೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಇದಕ್ಕೂ ಮುನ್ನ ಅವರು ಕನ್ನಡ ಪರ ಸಂಘಟನೆಗಳೊಂದಿಗೂ ಸಹ ಮುಕ್ತ ಚರ್ಚೆ ನಡೆಸಿದರು. ತರುವಾಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಪುರುಷೋತ್ತಮ್ ಬಿಳಿಮಲೆ ಅವರು ಸರ್ಕಾರದ ತೀರ್ಮಾನವನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ಹೇಗೆ ಅನುಷ್ಠಾನ ಮಾಡುತ್ತಾರೆ ಎಂಬ ಬಗ್ಗೆ ವರದಿ ಸಲ್ಲಿಸುವುದು ಪ್ರಾಧಿಕಾರದ ಕೆಲಸವಾಗಿದೆ. ಬೀದರ್, ರಾಯಚೂರು ಹಾಗೂ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಕನ್ನಡ ಅನುಷ್ಠಾನದ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇವೆ ಅಂತ ಹೇಳಿದರು. ಮಂಡ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿದೆ. ಅಧಿಕಾರಿಗಳು ಕನ್ನಡವನ್ನು ಕೇವಲ ವ್ಯಾವಹಾರಿಕವಾಗಿ ಮಾತ್ರ ಬಳಸದೆ ಅದನ್ನು ಅಂತರಂಗದ ಧ್ವನಿಯಾಗಿ ಮಾಡಿಕೊಳ್ಳಬೇಕು. ಅಧಿಕಾರಿಗಳು ಸಭೆಗೆ ಬಂದಿದ್ದರೂ ಅನೇಕ ಚರ್ಚೆಗಳು ಕೂಡ ನಡೆದಿದ್ದಾವೆ ಅಂತ ಅವರು ತಿಳಿಸಿದರು. ಪ್ರತಿ ಸಾಹಿತ್ಯ ಸಮ್ಮೇಳನ ನಡೆದಾಗ ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ. ಹಣ ಉಳಿದರೆ ಅಲ್ಲಿ ಉತ್ತಮವಾಗಿ ಮತ್ತು ಚಂದದ ಕನ್ನಡ ಭವನ ನಿರ್ಮಾಣ ಮಾಡಬೇಕಾದುದು ಆದ್ಯ ಕರ್ತವ್ಯವಾಗಿದೆ. ಮಂಡ್ಯದಲ್ಲಿ ಈಗ ಕನ್ನಡ ಭವನ ಇಲ್ಲ, ಹಾಗಾಗಿ ಜಿಲ್ಲಾಧಿಕಾರಿಗಳನ್ನು ಕೇಳಿಕೊಂಡಿದ್ದೇವೆ. ಸಮ್ಮೇಳನದ ನೆನಪಿಗೆ ಕನ್ನಡ ಭವನ ನಿರ್ಮಾಣವಾಗಲೇಬೇಕು, ಅದಕ್ಕೆ ಎಲ್ಲ ನೆರವು ನೀಡುತ್ತೇವೆ ಅಂತ ಅವರು ತಿಳಿಸಿದರು. ಅಧಿಕಾರಿಗಳಿಗೂ ಕನ್ನಡ ಪರವಾದಂಥ ಒಂದು ಪ್ರೀತಿ ಹುಟ್ಟುವ ಹಾಗೆ ಮತ್ತು ಕನ್ನಡವನ್ನು ಕೇವಲ ವ್ಯಾವಹಾರಿಕವಾಗಿ ಬಳಸದೆ ಅದನ್ನು ಒಂದು ಅಂತರಂಗದ ಧ್ವನಿಯಾಗಿ ಮಾಡಿಕೊಂಡಾಗ ಮಾತ್ರ ಅಧಿಕಾರಿಗಳಿಗೂ ಕೂಡ ಕನ್ನಡ ಪರವಾದಂಥ ಕೆಲಸ ಮಾಡುವುದಕ್ಕೆ ಒಂದು ಪ್ರೇರಣೆ ಬರ್ತದೆ. ಹಾಗಾಗಿ ಈ ಹಂತದಲ್ಲಿ ಅವರೆಲ್ಲರೂ ಅನೇಕ ಕೆಲಸಗಳಲ್ಲಿ ಇದ್ದರೂ ಕೂಡ ಸಭೆಗೆ ಬಂದಿದ್ದರು. ಸಮ್ಮೇಳನಕ್ಕೆ ಯಶಸ್ಸನ್ನು ಕೋರುತ್ತಾ ಕನ್ನಡ ಪರವಾದಂಥ ಕೆಲಸಗಳನ್ನು ನಾವು ಹೇಗೆ ಭಾಳ ಗಂಭೀರವಾಗಿ ತೆಗೆದುಕೊಂಡು ಯಾವ ಏರಿಯಾಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಕೆಲಸ ಮಾಡಬೇಕು ಎಂಬುದನ್ನು ಅವರ ಗಮನಕ್ಕೆ ತಂದಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಕರೆಯ ಮೇರೆಗೆ 1-2 ವಿಭಾಗಗಳು ಬಿಟ್ಟರೆ ಎಲ್ಲ ವಿಭಾಗಗಳ ಅಧಿಕಾರಿಗಳು ಕೂಡ ಬಂದಿದ್ದರು. ಅನೇಕ ಚರ್ಚೆಗಳ ಅನಂತರ ತಮ್ಮ ಹತ್ರ ಹೇಳಬಹುದಾದಂಥ 5-6 ಅಂಶಗಳು ಯಾವುದು ಅಂತಂದರೆ, ಒಂದು ನೋಡಿ, ಪ್ರತಿ ಸಾಹಿತ್ಯ ಸಮ್ಮೇಳನಗಳು ನಡೆದಾಗ ಆ ಸಮ್ಮೇಳನಕ್ಕೆ ಸರ್ಕಾರ ಕೊಡುವ ದುಡ್ಡು, ಸಾರ್ವಜನಿಕರು ತಾವೆಲ್ಲ ಕೊಡುವ ಬೆಂಬಲ ಇದೆಲ್ಲ ಆಗಿ ಸಮ್ಮೇಳನ ಯಶಸ್ವಿಯಾಗಿ ಅದು ಹಣ ಉಳಿದ್ರೆ ಅದರಿಂದ ಎಲ್ಲಿ ಸಮ್ಮೇಳನ ನಡೆದೆಯೋ ಅಲ್ಲಿ ಒಂದು ಭಾಳ ಚಂದದ ಕನ್ನಡ ಭವನ ಬರಬೇಕು. ಮಂಡ್ಯದಲ್ಲಿ ಕನ್ನಡ ಭವನ ಇಲ್ಲ. ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಲ್ಲ ಅಧಿಕಾರಿಗಳನ್ನು ಕೇಳಿಕೊಂಡಿದ್ದೇವೆ ಮತ್ತು ಇದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಬಲವಾಗಿ ನಿಲ್ತದೆ. ಏನು ಅಂತಂದರೆ, ಈ ಸಮ್ಮೇಳನದ ನೆನಪಿಗೆ 87ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆನಪಿಗೆ ಮಂಡ್ಯದಲ್ಲಿ ಒಂದು ಕನ್ನಡ ಭವನ ಬರಬೇಕು. ಅದಕ್ಕೆ ಏನೆಲ್ಲ ಸಹಾಯ ಮಾಡಬೇಕು ಅದನ್ನು ನಾವು ಸರ್ಕಾರದ ವತಿಯಿಂದ ಮಾಡ್ತೀವಿ. ಕನ್ನಡ ಪರ ಸಂಘಟನೆಗಳು ಅದಕ್ಕೋಸ್ಕರ ದುಡಿಬೇಕು, ಅಧಿಕಾರಿಗಳು ಕೂಡ ತಗೊಳ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದು ಒಂದು. ಎರಡನೇದು, ಆಡಳಿತದಲ್ಲಿ ಈಗ ಮಂಡ್ಯ ಎಲ್ರಿಗೂ ಗೊತ್ತಿರುವ ಹಾಗೆಯೇ ಕನ್ನಡದ ಅನುಷ್ಠಾನದಲ್ಲಿ ಇಡೀ ಕರ್ನಾಟಕದಲ್ಲಿಯೇ ಮಂಡ್ಯ ಜಿಲ್ಲೆ ಮುಂದೆ ಇದೆ. ಅದಕ್ಕೋಸ್ಕರ ಎಲ್ಲ ಮಂಡ್ಯದ ಕನ್ನಡಿಗರಿಗೆ ನಾವು ಅಭಿನಂದನೆ ಕೂಡ ಸಲ್ಲಿಸ್ತೀವಿ. ಇಲ್ಲಿ ಜಯದೇವಿ ತಾಯಿ ಲಿಗಾಡೆಯವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆದಾಗ ನಾನು ವಿದ್ಯಾರ್ಥಿಯಾಗಿದ್ದೆ, ಬಂದಿದ್ದೆ. ಆಮೇಲೆ ಚದುರಂಗರ ಅಧ್ಯಕ್ಷತೆಯಲ್ಲಿ ಇಲ್ಲೊಂದು ಸಮ್ಮೇಳನ ಆಯಿತು, ಆವಾಗಲೂ ನಾವು ಬಂದಿದ್ದೆವು. ಬೆಸಗರಲ್ಲಿ ರಾಮಣ್ಣ ಟ್ರಸ್ಟ್ ಇದೆ, ಅದರ ಕಾರ್ಯಕ್ರಮಕ್ಕೂ ಬಂದಿದ್ದೆವು. ಹೀಗೆ ಮಂಡ್ಯ ಕನ್ನಡ ಪರವಾದಂಥ ಸಮ್ಮೇಳನಗಳಲ್ಲಿ, ಚರ್ಚೆಗಳಲ್ಲಿ
ಕರ್ನಾಟಕದ ನೀರಿನ ವಿಷಯಕ್ಕೆ ಬಂದಾಗ, ಕಾವೇರಿ ನದಿ ನೀರಿನ ವಿಷಯಕ್ಕೆ ಬಂದಾಗ ಮಂಡ್ಯ ಭಾಳ ಮುಂದೆ ಇದೆ. ಇಲ್ಲಿ ಭಾಳ ಅದಕ್ಕೆ ಸಂಬಂಧಪಟ್ಟಂಥ ಭಾಳ ದೊಡ್ಡ ಚಿಂತಕರು, ಹೋರಾಟಗಾರರು, ರಾಜಕೀಯ ತಜ್ಞರೆಲ್ಲ ಹುಟ್ಟಿಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನೆನಪಿಸಿಕೊಳ್ಳುತ್ತಾ, ಅಭಿನಂದಿಸುತ್ತಾ, ಈಗ ಆಡಳಿತದಲ್ಲಿ ಎಲ್ಲೆಲ್ಲಿ ಕನ್ನಡ ಸ್ವಲ್ಪ ಶಿಥಿಲವಾಗಿದೆ ಎಂಬುದನ್ನು ಕೂಡ ನಾವು ಪರಿಶೀಲಿಸಿದೆವು. ಇದರಲ್ಲಿ ಬಹುಶಃ ನಾನು ಒಂದು ಶೇಕಡಾವಾರು ಹೇಳುವುದಾದರೆ ಸುಮಾರು 75-80% ಕನ್ನಡ ಇಲ್ಲಿ ಅನುಷ್ಠಾನ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೂ ಕೂಡ ನಮ್ಮ ಅಭಿನಂದನೆಗಳು. ಆಡಳಿತದಲ್ಲಿ ಕನ್ನಡ ಭಾಷೆ ಕಡ್ಡಾಯವಾಗಬೇಕು. ಮಂಡ್ಯ ಈ ವಿಷಯದಲ್ಲಿ ಮುಂದುವರೆದಿದೆ. 70-80% ಮಂದಿ ಕನ್ನಡ ಮಾತನಾಡುತ್ತಾರೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ 100ಕ್ಕೆ 100 ಭಾಗ ಕನ್ನಡ ಅನುಷ್ಠಾನವಾಗುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಜಿಲ್ಲಾಸ್ಪತ್ರೆಗೆ ಬರುವವರು ಬಡವರು, ಇಲ್ಲಿಗೆ ಶ್ರೀಮಂತರು ಬರುವುದಿಲ್ಲ. ಇಲ್ಲಿನ ದಾದಿಯರು ಮತ್ತು ಇಲ್ಲಿನ ಆಸ್ಪತ್ರೆಗಳಲ್ಲಿ 100ಕ್ಕೆ 100ರಷ್ಟು ಕನ್ನಡ ಇರಬೇಕು. ಸಮ್ಮೇಳನಕ್ಕೂ ಮೊದಲು ಈ ಕೆಲಸ ಆಗಬೇಕು ಅಂತ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಗೋಷ್ಠಿಯಲ್ಲಿ ಸದಸ್ಯರಾದ ತಿಮ್ಮೇಶ್, ಡಾಕ್ಟರ್ ಸಂತೋಷ್ ಉಪಸ್ಥಿತರಿದ್ದರು. ವಿಕಲಚೇತನರು ಸಾಧನೆಯ ಹಾದಿಯಿಂದ ಹಿಂದೆ ಸರಿಯಬಾರದು. ಮನುಷ್ಯ ಎಂದ ಮೇಲೆ ನ್ಯೂನ್ಯತೆಗಳು ಇದ್ದೇ ಇರುತ್ತದೆ. ದೈಹಿಕವಾಗಿ ನ್ಯೂನ್ಯತೆ ಹೊಂದಿರುವವರನ್ನ ವಿಶೇಷ ಚೇತನರು ಎಂದು ಗೌರವದಿಂದ ಕರೆಯಬೇಕು ಎಂದು ಜಿಲ್ಲಾಧಿಕಾರಿ ಕುಮಾರ ತಿಳಿಸಿದರು. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಉದ್ಘಾಟಿಸಿದರು. ಸರ್ಕಾರ ವಿಶ್ವ ವಿಕಲಚೇತನರ ದಿನಾಚರಣೆ 2024ರಲ್ಲಿ ಯಾರಿಗೆ ಸಮಗ್ರ ನಂತರ ಮಾತನಾಡಿದ ಅವರು, ವಿಶೇಷ ವಿಕಲಚೇತನರನ್ನು ಯಾರೂ ಕೂಡ ಅಂಗವಿಕಲರು ಎಂದು ಕರೆಯಬಾರದು. ಪ್ರತಿಯೊಬ್ಬರಿಗೂ ಕೂಡ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನ್ಯೂನತೆ ಎನ್ನುವುದು ಇದ್ದೇ ಇರುತ್ತದೆ. ಅದರಲ್ಲಿ ದೈಹಿಕವಾಗಿ ನ್ಯೂನತೆ ಇರುವವರೇ ವಿಶೇಷ ವಿಕಲಚೇತನರು. ಆದ್ದರಿಂದ ಅವರನ್ನು ಅಂಗವಿಕಲರು ಎನ್ನದೇ ವಿಶೇಷ ಚೇತನರು ಎಂದು ಗೌರವ ನೀಡಿ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ, ಮದ್ದೂರು 2 ತಾಲೂಕುಗಳ ವಿಶೇಷ ವಿಕಲಚೇತನರಿಗೆ 33 ಲಕ್ಷ ರುಗಳ ವೆಚ್ಚದಲ್ಲಿ 556 ಜನರಿಗೆ ವೀಲ್ಚೇರ್ಗಳನ್ನು ಜೊತೆಗೆ ನಡಿಗೆ ಕೋಲು, ಶ್ರವಣ ಸಾಧನೆ ಸೇರಿದಂತೆ ವಿಕಲಚೇತನರಿಗೆ ಅವಶ್ಯಕವಿರುವ ವಿವಿಧ ಸಾಧನಗಳನ್ನು ಗಣ್ಯರು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ವಿಶೇಷ ಸಾಧನೆ ಮಾಡಿರುವ ವಿಕಲಚೇತನರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಲಾಯಿತು. ಜೊತೆಗೆ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪುರುಷೋತ್ತಮ್ ಬಿಳಿಮಲೆ, ಮಲ್ಲಿಕಾರ್ಜುನ ಬಾಲದಂಡಿ, ಡಾಕ್ಟರ್ ಎಚ್.ಎಲ್. ನಾಗರಾಜು, ರಾಜಮೂರ್ತಿ, ಕೋಮಲ್ ಕುಮಾರ್, ಲಿತಿನ್ ಸರ್ಕಾರ್, ಮೀರಾ ಶಿವಲಿಂಗ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೂದನೂರು ಗ್ರಾಮ ಪಂಚಾಯಿತಿಯ ಅಕ್ರಮ ಭ್ರಷ್ಟಾಚಾರದ ಕುರಿತು ಕಾಲ ಮಿತಿಯಲ್ಲಿ ತನಿಖೆ ನಡೆಸುವಂತೆ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸದಸ್ಯರು ಶಾಸಕ ರವಿಕುಮಾರ್ ಗೌಡ ಗಣಿಗಾರ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯ ಮಾಡಿದರು. ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯತ್ನ ಅಕ್ರಮ ಭ್ರಷ್ಟಾಚಾರದ ಕುರಿತು ಕಾಲಮಿತಿಯಲ್ಲಿ ತನಿಖೆ ನಡೆಸುವಂತೆ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸದಸ್ಯರು ಶಾಸಕ ಪಿ ರವಿಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ಪಂಚಾಯತ್ ಕಚೇರಿಗೆ ಆಗಮಿಸಿದ ಶಾಸಕರು ನಿವೇಶನ ರೈತರ ಅಹವಾಲುಗಳನ್ನು ಆಲಿಸಿದರು. ಕಳೆದ 4 ವರ್ಷಗಳಿಂದ ಬೂದನೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಹಲವು ಅಕ್ರಮ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಸರ್ಕಾರಿ ಭೂಮಿ ಸೇರಿದಂತೆ ವಿವಿಧ ಖಾಸಗಿ ನಿವೇಶನಗಳಿಗೆ ಅಕ್ರಮ ಸ್ವತ್ತು ನೀಡಿದೆ ಅಂತ ಆರೋಪಿಸಿದರು. ಅವನು ಹೇಳ್ದಂಗೆ ಊರೆಲ್ಲ ನಡಿಬೇಕಂತೆ ಆಗೋಗ್ಲಿ ಬಹಿರಂಗ ಚರ್ಚೆನೂ ಆಗ್ಲಿ ತನಿಖೆ. ಅನುಪಯುಕ್ತ ವಸ್ತುಗಳನ್ನು ಲೆಕ್ಕ ನೀಡದೆ ಮಾರಾಟ ಮಾಡಲಾಗಿದೆ. ಘನತ್ಯಾಜ್ಯ ಘಟಕ ನಿರ್ಮಿಸಲು ಭೂಮಿ ನಿಗದಿಯಾಗಿದ್ದರೂ ಕಾಮಗಾರಿ ಆರಂಭಿಸದೆ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಹಸಿ ತ್ಯಾಜ್ಯದಿಂದ ಅನೈರ್ಮಲ್ಯ ಉಂಟಾಗಿದೆ ಅಂತ ಕಿಡಿಕಾರಿದರು. ಖರೀದಿ ಕಾಮಗಾರಿಗೆ ಜಿಮ್ ತಾಣಕ್ಕೆ ನೋಂದಣಿಯಾದರೂ ಬಳಸದೆ ಅಕ್ರಮ ಎಸಗಲಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಖಾಸಗಿಯವರಿಗೆ ವಹಿಸಿದರೂ ಗ್ರಾಮ ಪಂಚಾಯತ್ ವತಿಯಿಂದ ವಿದ್ಯುತ್ ಬಿಲ್ ಪಾವತಿಸಿ ಭ್ರಷ್ಟಾಚಾರ ಎಸಗಲಾಗಿದೆ ಅಂತ ಅವರು ದೂರಿದರು. ಬೂದನೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ 16 ಜನವಿರೋಧಿ ನೀತಿಗಳನ್ನು ಹೊಂದಿದ್ದು ಅಕ್ರಮದಲ್ಲಿ ತೊಡಗಿದೆ. ಹಾಗಾಗಿ ಆಡಳಿತ ಮಂಡಳಿ ಸದಸ್ಯರನ್ನ ವಜಾಗೊಳಿಸಬೇಕು ಅಂತ ಅವರು ಒತ್ತಾಯಿಸಿದರು. ಗ್ರಾಮ ಪಂಚಾಯತಿ ಮೆಂಬರ್ ಈಗ ನೀವು ಶಾಸಕರಾಗಿದ್ರೆ ಎಲ್ಲರೂ ಇದು ಮಾಡೋಕ್ಕಾಗ್ತದ? ಜನರ ಪ್ರೀತಿ ವಿಶ್ವಾಸ ಮನವಿ ಕೇಳಬೇಕಾ ಬೇಡವಾ? ಯಾವ್ದೋ ಕಾರಣಕ್ಕೂ ಎದಾಡಲ್ಲ ಕಾರಣ ನಾವು ಅವು ಆಡಳಿತ ಮಂಡಳಿ ವಜಾ ಆಯ್ತದ. ಒಂದು ಹಳೆ ಪೇಪರ್ ಮಾಡ್ಕೊಂಡ್ರೆ ಎಂತ ವಜಾ ಮಾಡಿ ನಾವು ಕೆಟ್ಟ ಹೋಗ ಬೈಬೇಕಾಗ್ತದ. 9 ದಿವಸ ಒಂದ್ ಗಂಟೆಗೆ ಬೆಲೆಗೆ ಇಟ್ಟಿಕ್ಕವ್ರೆ, ಒಂದ್ ಬೆಲೆಗೆ ಇಟ್ಟಿಕ್ಕಿಲ್ಲ. ನಮ್ಗೆ ಅರ್ಧ ಜನ ಕೊಟ್ಟಾಗ ಮೂರು ವರ್ಷದಿಂದ ಹೈಕೋರ್ಟ್ ಕೇಸ್ 1 ವಾರ ಕೊಡ್ಕೊಂಬತ್ತೀನಿ. ನೆನಕತ್ತಲ್ಲಿ ಕೇಳ ನಾವು
ಬೇಕು ಅಂತ ಕೇಸ್ಗೆ ಹೋಗಲ್ಬೇಕಣ್ಣ. ಒಂದು ವರ್ಷ 2 ಲಕ್ಷ ರೂಪಾಯಿ ಒಂದೊಂದು ಫೀಸ್ ಕಟ್ಟಕ್ಕೆ 1-2 ಫೀಸ್ ಕಟ್ತಾ ಸರ್ ನಮ್ಗೆ ದುಡ್ಡು ಸಾಲ್ಟೇಜ್ ಆಗಿ ಕೂತಿದ್ವಿ ಫುಟ್ಪಾತಲ್ಲೇ. ಇವೆಲ್ಲ ಮಾಡಕ್ಕಾಯ್ತದೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದು ಹೆಸರು ಇಟ್ಕೊಳ್ಕೆ ಒಂದು ಅಭಿಮಾನಕ್ಕೆ ನಾವು ಪಕ್ಷಾತೀತ ಹೋಗಿ ಕೇಳ್ಕೊಂಡಿದ್ದೀವಿ. ಆಯ್ತು ಇಡೋದಿಲ್ವಾ ನೋಡಿ ನಾವು ಪ್ರತಿಭಟನೆಯಲ್ಲಿ ಸುಮತಿ, ಕಾರ್ತಿಕ್, ವಿಜಯ್, ಭಾಗೀರಥಿ, ಸುಧಾ, ಲೀನಾ ಮುನಿ, ಮಂಗಳ ಮಲ್ಲೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಂಡ್ಯದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ 3 ದಿನಗಳ ಕಾಲ ನಡೆಯುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಕೆಲಸಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತಿವೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು. ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸ್ವಾಮೀಜಿಗಳು, ಇದುವರೆಗೆ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಹಲವಾರು ಸಭೆ ಕಾರ್ಯಕ್ರಮಗಳು ನಡೆದು ಪೂರ್ಣ ಸಿದ್ಧತೆ ಬಗ್ಗೆ ಚರ್ಚಿಸಲಾಗಿದೆ. ಇಂದಿನ ಸಭೆಯಲ್ಲಿ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಚರ್ಚಿಸಿ ಎಲ್ಲರೂ ಒಳ್ಳೆಯ ಸಲಹೆಗಳನ್ನು ನೀಡಿದ್ದಾರೆ ಅಂತ ಹೇಳಿದರು. ಕನ್ನಡ ಭಾಷೆಯನ್ನು ಅತ್ಯಂತ ಹೆಚ್ಚು ಮಾತನಾಡುವ ಜಿಲ್ಲೆ ಮಂಡ್ಯವಾಗಿದ್ದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಅಂತ ಹೇಳಿದರು. ಜೈ ಶ್ರೀ ಗುರುವೇ. ಪ್ರಸ್ತುತ ನಾವೆಲ್ಲರೂ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ನಗರದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ರ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಊರಿಗೊಂದು ಹಬ್ಬ ಇರೋ ಹಾಗೆ ನಮ್ಮ ನಾಡಿಗೂ ಒಂದು ಹಬ್ಬ. ಅದೇ ರೀತಿ ಕಳೆದ ವರ್ಷ ಹಾವೇರಿಯಲ್ಲಿ ಬಹು ಚೆನ್ನಾಗಿ ಆದಂಥ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಜಿಲ್ಲಾಧಿಕಾರಿಗಳು ಪ್ರೆಸೆಂಟ್ ಮಾಡಿ ಈಗ ತಮ್ಮೆಲ್ಲರಿಗೂ ಕೂಡ ನಮ್ಮ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿಯವರು 28 ಸಮಿತಿಗಳ ಮುಖಾಂತರ ಆಗ್ತಾ ಇರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 20, 21, 22ನೇ ತಾರೀಕು ನಡೀತಕ್ಕಂಥ ಕನ್ನಡಮ್ಮನ ಭುವನೇಶ್ವರಿಯ ನುಡಿ ಜಾತ್ರೆಯ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ನಮ್ಮ ಮಂಡ್ಯ ಸಾಹಿತ್ಯ ಪರಿಷತ್ತು ಮತ್ತು ಮಂಡ್ಯ ಆಡಳಿತ ಎಲ್ಲರೂ ಕೂಡ ಸೇರಿ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಸರ್ವ ಜನಗಳು, ದೇಶ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಕೂಡ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಕನ್ನಡದ ಮೊದಲ ಡಿಕ್ಷನರಿಯನ್ನು ಬರೆದಂಥ ಕಿಟೆಲ್ ಅವರ ಸಂಬಂಧಿಕರನ್ನು ಕೂಡ, ಅವರ ಲಿನೇಜ್ನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆ ನಮ್ಮ ಮಂಡ್ಯದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ವಿನೂತನವಾಗಿ ಆಗ್ತಕ್ಕಂತಹ ಒಂದು ಎಲ್ಲ ವ್ಯವಸ್ಥೆ ಇಲ್ಲಿ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮಗೆ ನಮ್ಮಲ್ಲಿ ನುಡಿಯನ್ನು ಕಲಿಸಿದಂಥ, ಭಾಷೆಯನ್ನು ಕಲಿಸಿದಂಥ ಕನ್ನಡಮ್ಮನಿಗೆ, ನಮ್ಮ ತಾಯಿ ಕನ್ನಡ ತಾಯಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ವಿಶೇಷವಾದ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಮಂಡ್ಯಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹಾಕಿ. ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಸಭೆಯಲ್ಲಿ ನೀಡಿರುವ ಎಲ್ಲ ಸಲಹೆಗಳನ್ನು ಪರಿಗಣಿಸಿ ಅಳವಡಿಸಿಕೊಳ್ಳಲಾಗುವುದು. ಸಮ್ಮೇಳನಕ್ಕೆ ಇನ್ನೂ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದು ಹೆಚ್ಚಿನ ಅನುದಾನ ನೀಡಲು ಮುಂದಾಗಿ ಸಮ್ಮೇಳನದ ಸಕಲ ಸಿದ್ಧತೆಯನ್ನು ಮಾಡಲಾಗುವುದು ಅಂತ ಹೇಳಿದರು. ಈ ಬುಕ್ಕು ಸ್ಟಾಲ್ಗಳಿದಾವಲ್ಲ, ಅವಕ್ಕೆ ಆನ್ಲೈನಲ್ಲಿ ಫಸ್ಟ್ ಕಮ್ ಫಸ್ಟು ಈ ಖಾಲಿ ಇರೋದು ನಾವು ಕೊಟ್ಬಿಡ್ತೀವಿ ಆನ್ಲೈನಲ್ಲಿ. ಸೊ ಆವಾಗ ಯಾವುದು ಅವರಿಗೆ ಅಕಾಮಡೇಷನ್ಗೆ ಮಳಿಗೆಗಳಿಗೆ ಬೇಕೋ ಆನ್ಲೈನಲ್ಲೇ ಈಗ ಇಂಪ್ಲಿಯೆನ್ಸ್ ಮಾಡೋದು, ಇವ್ರು ಹೇಳ್ಕೊಡ್ಸೋರು ಅವ್ರು ಹೇಳ್ಕೊಡ್ಸೋರು, ನಮ್ಗೆ ಒಳ್ಳೆ ಜಾಗ ಕೊಡಲಿಲ್ಲ ನಮ್ಗೆ ಕೊನೆಯಲ್ಲಿ ಕೊಟ್ಟರು ಅನ್ನೋದು ಬೇಡ. ಆನ್ಲೈನಲ್ಲಿ ಅವರೇ ಸೊ ಬುಕ್ ಮಾಡ್ಕೊಳ್ಳಿಕ್ಕೆ ಬಿಡುಗಡೆ ಇನ್ನೊಂದು 2-3 ದಿವಸದಲ್ಲಿ ಆಪ್ ಬಿಡುಗಡೆ ಮಾಡ್ತಾರೆ, ಅದನ್ನು ಮಾಡ್ಕೋಬೋದು. ಎಷ್ಟು ಸಾಧ್ಯನೋ ಅಷ್ಟು ಸೊ ಸರಳವಾಗಿ ಟ್ರಾನ್ಸ್ಪರೆನ್ಸಿ ಈಗ ಆ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ವಸತಿಗೆ ಈಗಾಗಲೇ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಹೋಟ್ಲನ್ನ ಬ್ಲ್ಯಾಕ್ ಮಾಡಿದ್ದೀವಿ. ಸೊ ಹಾಟ್ಲುಗಳನ್ನ ಬ್ಲ್ಯಾಕ್ ಮಾಡಿದ್ದೀವಿ. ಸೊ ಇನ್ಯಾವ್ಯಾವ್ದ್ರ ನಮಗೆ ಅವೈಲಬಲ್ ಇದೆಯೋ ಅದನ್ನೆಲ್ಲ ಕಂಪ್ಲೀಟು ನಾವು ಪರಿಪೂರ್ಣವಾದಂಥ ರೀತಿಯಲ್ಲಿ ಬ್ಲ್ಯಾಕ್ ಮಾಡಿದ್ದೀವಿ. ಸೊ ಮತ್ತು ಮುಖ್ಯವಾಗಿ ಇನ್ನೇನು ಬಿಟ್ಟಿದ್ದೀನಿ ಸರ್ ಡಿ ಸಿ ಅವರೇ, ನಗರ ಅಲಂಕಾರನ ಒಂದು ಮಾಡಲೇಬೇಕು ಅಂತೇಳಿ ಸಾರ್ವಜನಿಕರ ಅಭಿಪ್ರಾಯವೂ ಇದೆ. ನಗರದಿಂದ ಹೊರಗಡೆ ಮಾಡ್ತಾ ಇರೋದ್ರಿಂದ ಡೆಕೋರೇಷನಲ್ಲಿ ಇದು ಕಡಿಮೆ ಆಗಬಾರ್ದು ಅಂತ ಈಗ ಅದಕ್ಕೆ ಸ್ಥಳೀಯ ಶಾಸಕರಿಗೆ ಕೊಟ್ಟಿದ್ದೀವಿ. ಅವರು ಸಂಪೂರ್ಣ ಎಲ್ಲ ಜವಾಬ್ದಾರಿನ ವೈಯಕ್ತಿಕವಾಗಿ ಅವರೇ ವಹಿಸ್ಕೊತಾ ಇದ್ದಾರೆ. ಸೊ ಅದನ್ನು ಶಸ್ಕಾಮ ಎಲ್ಲ ಜವಾಬ್ದಾರಿ, ಆರ್ಥಿಕ ಜವಾಬ್ದಾರಿ, ಹೌದೌದು. ಅದರಿಂದ ಸ್ವಲ್ಪ ಚೆಸ್ಕಾಮ್ಗೆ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಚೆಸ್ಕಾಮ್ನಲ್ಲಿ ಮೈಸೂರಿನಲ್ಲಿ ಹೇಗೆ ದಸರಾಕ್ಕೆ
ಒಂದು ಫ್ರೀ ಲೈಟಿಂಗ್ ಮಾಡಿಕೊಟ್ಟಿದ್ರು, ಅದು ಮಾಡಬೇಕು ಅಂತ ವಿನಂತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಸಮಿತಿ. ಅದನ್ನು ಮಾತಾಡ್ತೀವಿ. ಜೊತೆಗೆ ಫುಡ್ಡು ಎಲ್ರಿಗೂ ಒಂದೇ ಥರ ಫುಡ್ಡು, ಅದನ್ನು ಏನೋ ಎಲ್ಲ ಕಡೆ ಕೇಳ್ತಾ ಇದ್ರಂತೆ, ಯಾರಿಗೊಂದು ಪತ್ರಕರ್ತರಿಗೂ ಒಂದೇ, ನನಗೂ ಒಂದೇ. ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆಯಲ್ಲ, CM ಹೆಂಡ್ತಿನೂ ಫ್ರೀ ಹೋಗ್ಬೋದು, ನಿಮ್ಮ ಹೆಂಡ್ತಿನೂ ಫ್ರೀ ಹೋಗ್ಬೋದು. ಆ ಥರ ನಾವು ಅಲ್ಲ, ಎಲ್ರಿಗೂ ಒಂಥರ, ಎಲ್ರಿಗೂ ಕಾಮನ್ನಾಗಿ. ಸೊ ನಾವು ಯಾರಿಗೂ ಡಿಫ್ರೆನ್ಸಿಯೇಟ್ ಮಾಡಬಾರ್ದು ಅಂತ ನಿಮ್ಮ ಅಭಿಪ್ರಾಯ ಇದೆಯಲ್ಲ, ಅದೇ ರೀತಿ ಎಲ್ರಿಗೂ ಕಾಮನ್ನಾಗಿ ಊಟ, VIP ಗಳಿಗೆ, ಸಾರ್ವಜನಿಕರಿಗೆ, ಪತ್ರಕರ್ತರಿಗೆ, ಸೊ ಅತಿಥಿಗಳಿಗೆ ಎಲ್ರಿಗೂ ಫುಡ್ ಒಂದೇ, ಬಟ್ ಬೇರೆ ಬೇರೆ ಜಾಗದಲ್ಲಿರುತ್ತೆ. ಎಲ್ಲವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಆದಷ್ಟು ಯಾವುದೇ ಕಾಮೆಂಟ್ಸ್ ಬರದೇ ಇರೋ ರೀತಿಯಲ್ಲಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಎಲ್ಲರೂ ಉತ್ತಮವಾದಂಥ ಸಲಹೆ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿ ಮೀಟಿಂಗ್ ಆಗಿದೆ. ಅವರೆಲ್ಲ ಸಲಹೆಯನ್ನು ಇನ್ನೂ ಏನಾದ್ರು ಹೇಳಿದ್ರೆ, ಈ ಗೋಷ್ಠಿಗಳ ವಿಚಾರದಲ್ಲಿ ಕೆಲವು ಸಲಹೆ ಕೊಟ್ಟಿದ್ದಾರೆ, ಅದನ್ನ ನಮ್ಮ ಜೋಶಿಯವರು ಎಷ್ಟು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ಮಾಡ್ತೀವಿ. ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ, ಶಾಸಕರುಗಳಾದ ಮಧುಜಿ ಮಾದೇಗೌಡ, ವಿವೇಕಾನಂದ, ಪಿ ರವಿಕುಮಾರ್, AB ರಮೇಶ್ ಪರಮೇಶಿದೇಗೌಡ, PM ನರೇಂದ್ರ ಸ್ವಾಮಿ, HD ಮಂಜು, KM ಉದಯ್, ಸುಮಲತಾ ಅಂಬರೀಶ್, ಮರಿತಿಬ್ಬೇಗೌಡ, ಅನ್ನದಾನಿ ಶ್ರೀಕಂಠೇಗೌಡ, SP ಮಲ್ಲಿಕಾರ್ಜುನ್ ಬಲದಂಡಿ, CEO ಶೇಖ್ ತನ್ವೀರ್ ಆಸಿಫ್, ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮನ್ಮೂಲ್ ಉಪಾಧ್ಯಕ್ಷರಾದ ರಘುನಂದನ್ ಬೆಂಬಲಿಗರು ನಮ್ಮ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದು, ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ ಎಂದು ಮರಲಿಂಗನದೊಡ್ಡಿ ಗ್ರಾಮದ ಲಕ್ಷ್ಮಮ್ಮ ಹಾಗೂ ಯೋಗೇಶ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಆಪಾದಿಸಿದರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಕ್ಷ್ಮಮ್ಮ ಹಾಗೂ ಯೋಗೇಶ್ ಅವರು, ಕೆರಗೋಡು ಹನುಮ ಧ್ವಜದ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದ ನಂತರ ಮಂಡ್ಯ ಶಾಸಕರ ಅಭಿವೃದ್ಧಿಯನ್ನು ಮಾಡಲು ಅವರ ಜೊತೆ ಕಳೆದ 3 ತಿಂಗಳಿಂದ ಗುರುತಿಸಿಕೊಳ್ಳುತ್ತಿದ್ದೇವೆ. ಶಾಸಕರ ಜೊತೆ ಗುರುತಿಸಿಕೊಂಡ 3 ತಿಂಗಳ ಅವಧಿಯಲ್ಲಿ ಗ್ರಾಮದ ರಘುನಂದನ್ ರವರು ಅವರ ಅನುಯಾಯಿಗಳನ್ನು ಕಳುಹಿಸಿ ನಮ್ಮ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿದರು. ಆದರೂ ಸಮಾಧಾನದಿಂದ ಇದ್ದೆವು. ಆದರೆ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶದ ನಂತರ ನನ್ನನ್ನು ಕೊಲೆ ಮಾಡುವುದಾಗಿ ಕರೆ ಮಾಡಿ ರಘುನಂದನ್ ಬೆದರಿಸಿದ್ದಾರೆ. ನಾನು ಅದನ್ನು ಲಘುವಾಗಿ ತೆಗೆದುಕೊಂಡು ಯಾವುದೇ ದೂರು ಸಲ್ಲಿಸಿಲ್ಲ. ನಂತರ ಒಬ್ಬನೇ ಮಲಗಿರುವಾಗ ಅವರ ಹಿಂಬಾಲಕರಾದ ಮೋಹನ್ ಕುಮಾರ್ ಕರೆಸಿಕೊಂಡು ಹೊರಗಡೆ ಬರುವಂತೆ ಹೇಳ್ತಾರೆ. ನಾನು ಯಾಕೆಂದು ಕೇಳಿ ಕಿಟಕಿಯಿಂದ ಆಚೆ ನೋಡಿದಾಗ ಇನ್ನೂ ಒಂದು ಕಾರ್ ಮತ್ತು ಅದರ ಅಕ್ಕಪಕ್ಕ ಮಾರಕಾಸ್ತ್ರಗಳನ್ನು ಹಿಡಿದು 7-8 ಮಂದಿ ನಿಂತಿದ್ದರು. ನಾನು ಬಾಗಿಲು ತೆಗೆಯಲಿಲ್ಲ, ಆದರೆ ಅವರು ಅವಾಚ್ಯವಾಗಿ ನಿಂದಿಸಿದರು ಅಂತ ಹೇಳಿದರು. 23ನೇ ತಾರೀಕು ಸಾಯಂಕಾಲ ನನಗೊಂದು ಫೋನ್ ಬರುತ್ತೆ. ಅದು ರಘುನಂದನ್ದೇ ಕರೆಯಾಗಿರುತ್ತೆ. ನಾನು ಆನ್ ದಿ ವೇ ಗಾಡಿನಲ್ಲಿ ಬೈಕ್ ಓಡಿಸ್ಕೊಯ್ತಾ ಇರಬೇಕಾದ್ರೆ ಹೇಳಿ ಅಂತಂದ್ಬಿಟ್ಟು ಫೋನ್ ರಿಸೀವ್ ಮಾಡ್ತೀನಿ. ಆ ಕಡೆಯಿಂದ ತುಂಬ ಅವ್ಯಾಜ ಶಬ್ದಗಳಿಂದ, ಕೇಳಿಸ್ಕೋಕ್ಕಾಗಲ್ಲ ಅಷ್ಟು ಅವ್ಯಾಜ ಶಬ್ದಗಳಿಂದ ನನಗೆ ಹಾಗೆ ಹೀಗೆ ಅಂತೇಳಿ ಅದನ್ನ ಇಲ್ಲಿ ಮಾಧ್ಯಮದ ಮುಂದೆ ಯಾವ ಥರ ಬೋದರು ಅಂತ ಹೇಳಬಾರ್ದು, ಆ ಥರ ಮಾತಾಡ್ತಾರೆ. ಆಗ ನಾನು ಯಾಕೆ ಸರ್, ಏನು ಈ ಚನ್ನಪಟ್ಟಣ ಚುನಾವಣೆಗೂ ನನಗೂ ಸಂಬಂಧ ಏನು, ಯಾಕೆ ಸುಮ್ಮನೆ ನನಗೆ ಹಿಂಗೆಲ್ಲ ಇದು ಮಾಡ್ತೀರಾ, ಕಳೆದ 3 ತಿಂಗಳಿಂದ ನನಗೆ ಹುಡುಗರನ್ನು ಕಳಿಸ್ತೀರಾ, ಮನೆ ಹತ್ರ ನಮ್ಮ ತಾಯಿನ ಬಯಸ್ತೀರಾ, ನನ್ನನ್ನು ಬಯಸ್ತೀರಾ, ಮಡಿಗೆ ಬರ್ತೀರಾ, ಮತ್ತೊಂದು ಮಾಡ್ತೀರಾ, ಇವೆಲ್ಲ ಸಮಂಜಸ ಅಲ್ಲ ಅಂತ ಹೇಳಿದ್ರೆ, ಬಳಿ ಮಗನೇ ನಿನ್ನ ಕೊಲೆ ಮಾಡಿಸ್ತೀನಿ, ಇನ್ನೊಂದು ಮಾಡ್ತೀನಿ, ವಗೇರ ಮಾಡ್ತೀನಿ ಅಂತ ಹೇಳಿದ್ರು. ಬೈಬಿಟ್ನಾದಾಗ ಅವರು ಯಾರು ನಮ್ಮ ಮನೆ ಹತ್ರ ಬಂದಿದ್ದರು, ಮಧ್ಯರಾತ್ರಿ 1 ಗಂಟೆ 3 ನಿಮಿಷದಲ್ಲಿ ನನಗೆ ಕರೆ ಮಾಡಿದ್ದಾರೆ. ನಾನು ಸೈಲೆಂಟ್ಗೆ ಹಾಕಿ ಹೇಳಿ ಮಲಗಿದ್ದೀನಿ. ಅವರು ಬಂದ್ಬಿಟ್ಟು ನಾನು ಯಾಕಪ್ಪ ಅಂತಂದ್ಬಿಟ್ಟು ಹಿಂಗೆ ನೋಡ್ಲಾಗಿ, ಅವನು ನಮ್ಮದೇ ಗ್ರಾಮದ ಹುಡುಗ ಮೋಹನ್ ಅಂತೇಳಿ, ಅವನು ಯಾಕೆ ಮುಂದೆಗಡೆ ಕೂಗಿಲ್ವ, ಇದ್ಯಾಕೆ ಹಿಂಗೆ ಮಾಡ್ತಾಯಿದ್ದಿಲ್ಲ, ಅಟ್ಲೀಸ್ಟ್ ಬೆಲ್ ಮಾಡಿದರೆ ಬೇಯ್ತಾ, ಇದು ಡೋರ್ ಓಪನ್ ಮಾಡ್ತಿರ್ಲ್ವ, ಇದ್ಯಾಕೆ ಅಂತಂದರೆ ಪಕ್ಕದಿಂದ ಇನ್ನೊಂದು ಯಾರೋ 3-4 ಜನ ಬಂದ್ಬಿಟ್ಟು ಆ ಬಾಗಿಲು ತೆಗಿ ಅಂತ ಹೇಳಿದರು. ನಾನು ಯಾಕೆ ಸರ್, ಏನು ಇಷ್ಟೊಂದು ಜನ ಬಂದಿದ್ದಿರಲ್ಲ ಅಂತ ಹೇಳಿದೆ. ಕೇಳೋದಕ್ಕೆ ಅವರು ಇಲ್ಲ, ಏನು ಬಾಗಿಲು ತೆಗಿ ಅಂತಂದರು. ನಾನು ಒಂದು ಸ್ವಲ್ಪ ಮುಂದೆ ಕಣ್ಣಾಡಿಸ್ದೆ. ಒಂದು ಇನೋವಾ ಕಾರ್ ನಿಂತಿತ್ತು. ಆ ಇನೋವಾ ಹತ್ರ ಒಂದು 3-4 ಜನ ವೆಪನ್ಗಳು ಹಿಡ್ಕೊಂಡು ನಿಂತಿದ್ರು. ನಾನು ಇದೇನಪ್ಪ ಅಂತ ಭಯ ಬಿಟ್ಬಿಟ್ಟು, ಸರ್ ಬೆಳಿಗ್ಗೆ ಸಿಗ್ತೀನಿ ಹೋಗಿ ಸರ್, ಬೆಳಿಗ್ಗೆ ಸಿಗ್ತೀನಿ ಹೋಗಿ ಸರ್ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದೆ. ಇಲ್ಲಿ ಅಕ್ಕಪಕ್ಕದ ಮನೆಯವರು ಸ್ವಲ್ಪ ಎಲ್ಲೋ ಡೋರ್ ಓಪನ್ ಮಾಡೋದು ಅವ್ರಿಗೆ ಕೇಳಿಸಿದೆ. ಆಯಿತು ಅಂತೇಳಿ ಹೊರಟೋದ್ರು. ನಾನು ಯಾಕೆ ಹಿಂಗೆ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಪುನಃ ಮಲ್ಕಳ್ವ ಅಂತಬಿಟ್ಟು ಇದಾಯ್ತಾ ಇದೆ. ಆಗ ನಾನು ಪುನಃ ವಿಂಡೋನಲ್ಲಿ ನೋಡಿದಾಗ ಅವರು ಪಕ್ಕದ ಮನೆಯವರು ಒಳಗಡೆ ಹೋಗಿ ಮಲ್ಕತ್ತೀನಿ ಅಂತ ಹೋದ್ಮೇಲೇನೋ ಪುನಃ ವಾಪಸ್ ಬರ್ತಾಯಿದ್ರಲ್ಲ. ನಾನು ಭಯಭೀತ ಆಗಿ ಅಲ್ಲಿಂದ ಓಡಿ ಹೋಗಿ ನಾನು ಇನ್ನೊಂದು ಮನೆಯಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಎದ್ದು ಕೆರಗೋಡು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಈ ಸಂಬಂಧ ಈಗಾಗಲೇ ನಾವು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ನಮಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದರು. ಈಗ ನಾನು ಬೆಂಗಳೂರಿಗೆ ಹೋಗಿ ಒಂದು ರಾತ್ರಿ ಇಲ್ಲದೇ ಇರೋದಕ್ಕೆ ಸ್ವಾಮಿ, ಅಷ್ಟು ವಾರ ರೌಡಿಗಳು ಕರ್ಕೊಂಬಂದು ನನ್ನ ಮಗ ಏನಾರ ಅವತ್ತು ಈಚೆಗೆ ಬಂದಿರೋ ನನ್ನ ಮಗ ನನ್ನ ಕೈ ಸಿಗ್ತಿರಲಿಲ್ಲ ಸ್ವಾಮಿ. ಇರೋ ನಮ್ಮ ಮಗನಿಗಾಗೆ ತ್ಯಾಗ ಮಾಡ್ತಾವ್ರಿ. ನನ್ನ ಮಗನಿಗಾಗಿ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡ್ದೆ, ಅಕ್ಕ ಈಗ ಆಯಿತು ನೀ ಹಿಂಗೆ ಕದಮ್ಮ ಹತ್ರ ಎಲ್ಲ ನಿದ್ದೆ ಕೊಡಲಿಲ್ಲ, ಹಿಂಗೆಲ್ಲ ಮಾಡಿದ್ರು ಅಂತ. ನನಗೆ ನೋಡಿ ಇಲ್ಲಿ ತೋಳು ಕಡ್ಸ್ಕೊಬಂದು ಸ್ವಾಮಿ, ಇಲ್ಲಿ ಬೀಚ ಹಾಕ್ಬಿಟ್ಟು ನನ್ನ ಮಗನ ಸಲುವಾಗಿ ಬಂದೀನಿ. ಇಲ್ಲಿಗೆ ಪಟ್ಟಿಯಾಗಿ ಎಲ್ಲನೂ ದಬ್ಬೆ ಹಾಕಿ ಕಟ್ಟವ್ರೆ, ಭುಜ ನೋವು ಬಂದ್ಬಿಟ್ಟು ಏಟಾಗ್ಬಿಟ್ಟು
ನನ್ನ ಹೆಣ್ಣು ಮಕ್ಕಳು ಎಲ್ಲ ಮಡಿ ಕಂಡಿದ್ರು ನೀನು ಅಲ್ಲಿ ಹೋದ್ರೆ ಕೆಲಸ ಮಾಡಿಬಿಟ್ಟು ಬರ್ತದೆ ಇರು ಅಂತ ನನ್ನ ಮಗನ ಸಲುವಾಗಿ ಬಂದ್ಬಿಟ್ಟೆ ಸ್ವಾಮಿ ನನಗೆ. ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಮಂಡ್ಯದ ಕನಕ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಪೂರ್ವಭಾವಿ ಸಿದ್ಧತೆ ಸಭೆ ನಡೆಯಿತು. ಮಂಡ್ಯದ ಕನಕ ಭವನದಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ನಿಂತ ಶೋಷಿತ ಸಮುದಾಯಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದವು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲು ಮನವಿ ಮಾಡಲಾಯಿತು. ಸಭೆಯಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ನಾಗರಾಜು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶ್ರೀ ಗಂಗಾಧರ್, ಸುರೇಶ್ ಕಂಠಿ, ದೊಡ್ಡೆಯ ಸೇರಿ ವಿವಿಧ ಸಮುದಾಯಗಳ ಮುಖಂಡರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ನಮ್ಮ ಪಕ್ಷ ಮತ್ತಷ್ಟು ಸದೃಢವಾಗಬೇಕು, ಮುಖ್ಯಮಂತ್ರಿ ವಿರುದ್ಧದ ಕಳಂಕ ತೆಗೆಯುವ ನಿಟ್ಟಿನಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಿಂದ ಸುಮಾರು 59,000 ಜನ ತೆರಳಲು ನಿರ್ಧಾರ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರ ಶೋಷಿತ ವರ್ಗಗಳಿದ್ದಾರೆ ಎನ್ನುವುದನ್ನು ನಾವು ಸಂದೇಶ ಸಾರಬೇಕು ಅಂತ ಹೇಳಿದರು. ನಮ್ಮ ಶೋಷಿತ ಸಮುದಾಯದ ಜನರು ಭಾಗವಹಿಸಲು ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರುಗಳು ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಮತ್ತೊಮ್ಮೆ ನಿಮ್ಮ ಮುಖಾಂತರ ನನ್ನ ಸಮಸ್ತ ಶೋಷಿತ ಸಮುದಾಯದ ಮಂಡ್ಯ ಜಿಲ್ಲೆಯ ಎಲ್ಲ ಜನರಲ್ಲಿ ಕೇಳ್ಕೊಳ್ತೇನೆ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಅಂತ ರಮೇಶ್ ಬಾಬು ಬಂಡಿಸಿದ್ದೇಗೌಡ ತಿಳಿಸಿದರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಬಂದು ಒಂದು ಸಭೆಗಳು ಮಾಡಿ ಎಲ್ಲವನ್ನು ಮಾಡಿ ಹೋಗಿದ್ದಾರೆ. ಅದರ ಸ್ಪಷ್ಟ ಸೂಚನೆ ಮೇರೆಗೆ ನಿನ್ನೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆ ಸಭೆಯನ್ನು ಯಶಸ್ವಿಗೊಳಿಸಿಕೊಡಲೇಬೇಕು. ಮಂಡ್ಯ ಜಿಲ್ಲೆಯಿಂದ ಕನಿಷ್ಠ 50,000 ಜನ ಬರಲೇಬೇಕು ಅನ್ನುವಂಥ ಸ್ಪಷ್ಟವಾದಂಥ ಸೂಚನೆಗಳು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಥರದಿಂದ ಮೊದಲೇ ಮಾಡಿದ್ದೀವಿ, ಅವ್ರಿಗೆ ಮಾತು ಕೊಟ್ಟಿದ್ದೀವಿ. 50,000 ಮಿನಿಮಮ್ 50,000 ಜನಕ್ಕನ್ನು ಕರ್ಕೊಂಡ್ಬಂದೇ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ಅಧ್ಯಾಪನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಗಸ್ಟ್ 30ರಂದು ಮಂಡ್ಯದ A&A ಕನ್ವೆನ್ಷನ್ ಹಾಲ್ನಲ್ಲಿ ಅಧ್ಯಾಪನ ವಿಜ್ಞಾನೋತ್ಸವದ ಪ್ರಯುಕ್ತ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಎಂದು ಸಂಸ್ಥೆಯ ಅಧ್ಯಕ್ಷರಾದ ದಿವ್ಯಶ್ರೀ ಹಾಗೂ ಕಾರ್ಯದರ್ಶಿಗಳಾದ ಪ್ರವೀಣ್ ಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ದಿವ್ಯಶ್ರೀ ಹಾಗೂ ಕಾರ್ಯದರ್ಶಿಗಳಾದ ಪ್ರವೀಣ್ ಕುಮಾರ್ ಅವರು, ಜಿಲ್ಲೆಯಾದ್ಯಂತ 800 ಸರ್ಕಾರಿ ಹಾಗೂ ಖಾಸಗಿ ವಿದ್ಯಾಸಂಸ್ಥೆಗಳಿಂದ 1950 ವಿಜ್ಞಾನ ಮಾದರಿಗಳು ಹಾಗೂ 6,702 ವಿದ್ಯಾರ್ಥಿಗಳು ಭಾಗವಹಿಸುವುದರಿಂದ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯವರು ಲಾರ್ಜೆಸ್ಟ್ ಸೈನ್ಸ್ ಎಕ್ಸೋ ಇನ್ ಕರ್ನಾಟಕ ಇಂಡಿಯಾ ಎಂದು ಗುರುತಿಸಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಈ ರೀತಿಯ ಪ್ರಶಸ್ತಿಗೆ ಟ್ರಸ್ಟ್ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಶ್ರಮಿಸಿರುವ ಮತ್ತು ಸಹಕಾರ ನೀಡಿರುವ ಇಲಾಖೆ ಮತ್ತು ಸಂಸ್ಥೆಗಳನ್ನು ಪ್ರಶಸ್ತಿಗೆ ಪರಿಗಣಿಸಲಾಗಿದೆ ಅಂತ ಹೇಳಿದರು. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯಲ್ಲಿ ವಿಜೇತರಾದ 422 ಮಕ್ಕಳನ್ನು ಬೆಂಗಳೂರಿನ ಇಸ್ರೋ ಮ್ಯೂಸಿಯಂ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗಳಿಗೆ ಕರೆದೊಯ್ದು ಸೆಮಿನಾರ್ನಲ್ಲಿ ಭಾಗವಹಿಸಿದ್ದಾರೆ ಹಾಗೂ ವಿಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಕ್ಕಳಿಗೆ ಕೊಡಿಸಲಾಗಿದೆ ಅಂತ ಅವರು ತಿಳಿಸಿದರು. ಪ್ರಶಸ್ತಿ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಡಿಸೆಂಬರ್ 6ನೇ ತಾರೀಕಿನ ಶುಕ್ರವಾರದಂದು ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ ಅಂತ ಅವರು ವಿವರಿಸಿದರು. ಏನು ಆಗಸ್ಟ್ 30ನೇ ತಾರೀಕು ಒಂದು ಸೈನ್ಸ್ ಇವೆಂಟ್ ಅಂತ ಹೇಳಿ ನಾವೇನು ಮಾಡಿದ್ವಿ, ಆ ಇವೆಂಟನ್ನು ನೊಬೆಲ್ ವರ್ಲ್ಡ್ ಸಂಸ್ಥೆಯವರು ಗುರುತಿಸಿ ಎಷ್ಟು ಜನ ಭಾಗಿಯಾಗಿದ್ರು ಆ ಸಂಸ್ಥೆಯಲ್ಲಿ ಅಂತ ಹೇಳಿ ಎಲ್ಲ ಡಿಪಾರ್ಟ್ಮೆಂಟಿಂದನೂ ರೆಕಗ್ನೈಸ್ ಮಾಡಿ ಒಂದು 50 ದಿನದ ಪ್ರೋಸೆಸ್ ಇತ್ತು. ಇವೆಂಟ್ ಆದಮೇಲೆ ಒಂದು 50 ದಿನ ಪ್ರೋಸೆಸ್ ಇತ್ತು. ಇದು ಅವರೆಲ್ಲ ರೆಕಗ್ನೈಸೇಷನ್ ಮಾಡಿ ವೆರಿಫಿಕೇಷನ್ ಮಾಡಿ ನಮಗೆ ಸರ್ಟಿಫಿಕೇಷನ್ ತಲುಪಷ್ಟರಲ್ಲಿ ಒಂದು 50 ಡೇಸ್ ಪ್ರೋಸೆಸ್ ಆಯಿತು. ಸೊ ನಮಗೆ ಇತ್ತೀಚೆಗೆ ಸರ್ಟಿಫಿಕೇಟ್ ಸಿಕ್ಕಂಥ ಕಾರಣ ನಮ್ಮ ಅಧ್ಯಾಪನ ವಿಜ್ಞಾನೋತ್ಸವ ಪ್ರಶಸ್ತಿ ಹಾಗೂ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಎರಡೂ ಕಾರ್ಯಕ್ರಮವನ್ನು ನಾವು ಡಿಸೆಂಬರ್ 6ನೇ ತಾರೀಕು ಅಂದರೆ ಇದೇ ಶುಕ್ರವಾರ ನಾವು ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ನಮಗೆ ಅವರು ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅವರು ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಇಂಡಿಯಾ ಅಂತ ಹೇಳಿ ನಮಗೆ ರೆಕಗ್ನೈಸೇಷನ್ ಕೊಟ್ಟಿದ್ದಾರೆ. ಗೋಷ್ಠಿಯಲ್ಲಿ ಪೃಥ್ವಿ, ಪ್ರಿಯಾಂಕಾ, ಪ್ರೇಮ್ ಕುಮಾರ್ ಉಪಸ್ಥಿತರಿದ್ದರು. ಕಳೆದ 3 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮದ್ದೂರು ತಾಲೂಕಿನ ಚಿಕ್ಕೋನಹಳ್ಳಿ ಭಾಗದಲ್ಲಿ ಬಹುತೇಕ ರೈತರ ಫಸಲು ಮಳೆಯಿಂದ ಹಾನಿಗೆ ಒಳಗಾಗಿದೆ ಎಂದು ರೈತರು ಕಂಗಾಲಾಗಿದ್ದಾರೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ರೈತರ ಅಪಾರ ಪ್ರಮಾಣದ ಫಸಲು ನಷ್ಟವಾಗಿದೆ. ಮದ್ದೂರು ತಾಲೂಕಿನ ಚಿಕ್ಕೋನಹಳ್ಳಿ ಭಾಗದಲ್ಲಿ ಬಹುತೇಕ ರೈತರ ಫಸಲು ಮಳೆಯಿಂದಾಗಿ ಕೊಚ್ಚಿ ಹೋಗಿದೆ. ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ಎಲ್ಲ ರೈತರಿಗೂ ಹೊಡೆತ ತಂದಿದೆ. ಸುಮಾರು 1.5 ಎಕರೆ ಭತ್ತದ ಕಟಾವು ಮಾಡಿಸಿದ್ದ ಯುವ ರೈತ ವಿನೋದ್ ಕಂಗಾಲಾಗಿದ್ದಾರೆ. ಮದ್ದೂರು ತಾಲೂಕಿನ ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸಂಪೂರ್ಣ ಭತ್ತದ ಗದ್ದೆ ಜಲಾವೃತವಾಗಿದೆ.
ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಭತ್ತ ಈಗ ಕೊಚ್ಚಿಕೊಂಡು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರ ನೀಡಬೇಕಂತ ರೈತ ಸರ್ಕಾರವನ್ನು ಮನವಿ ಮಾಡಿಕೊಂಡಿದ್ದಾರೆ. 2 ದಿನಗಳಿಂದ ಸುರಿದಂಥ ಸೈಕ್ಲೋನ್ ಮಳೆಯಿಂದಾಗಿ 1.5 ಎಕರೆ ಭತ್ತ ಕಟಾವು ಪೂರ್ಣ ಜಲಾಶಯವಾಗಿದೆ. ದಯವಿಟ್ಟು ಇದನ್ನು ಗಮನಿಸಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ಷ್ಮ ಪರಿಹಾರವನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ತಿದ್ದೇನೆ. ನಾವು ಮಿಷಿನಲ್ಲಿ ಕುದಿರೋ ಹುಲ್ಲು ಹೋಗುತ್ತಲ್ಲ ಅಂತಂದ್ಬಿಟ್ಟು ಹಸಿಗಳು ಇರೋದ ಕಾರಣ ಕೈಯಲ್ಲಿ ಕೂದಿ ಕಟಾವು ಮಾಡಿರುವಂಥ ಭತ್ತದ ತೆನೆ ಸಂಪೂರ್ಣ ಜಲಾಶಯವಾಗಿದೆ. ನೀವೇ ನೋಡ್ತಾ ಇದ್ದೀರಿ. ಇದಕ್ಕೆ ಸೂಕ್ಷ್ಮವಾಗಿ ನಮಗೆ ಈ ಆಡಳಿತ ಮಂಡಳಿ ನಮಗೆ ಪರಿಹಾರ ಒದಗಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗಿ ತಮ್ಮಲ್ಲಿ ಮನವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ರೈತ ಕಲ್ಯಾಣದ ಬಗ್ಗೆ ಚಿಂತೆಯೇ ಇಲ್ಲ. ಬದಲಿಗೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಕೈಗೊಂಡಿರುವುದು ಹಾಸ್ಯಾಸ್ಪದ ಎಂದು ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರಾದ ಬೂದನೂರು ಅಪ್ಪಾಜಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಬೂದನೂರು ಅಪ್ಪಾಜಿಯವರು ಕೃಷಿ ಕಾರ್ಯ ಚಟುವಟಿಕೆಗಳಿಗಾಗಿ ಜಾರಿಯಿದ್ದ ಕೃಷಿ ಸಮ್ಮಾನ್ ಯೋಜನೆಯಿಂದ ರಾಜ್ಯದ ಕೃಷಿಕರಿಗೆ 4,000 ಸಹಾಯಧನದಿಂದ ಸಣ್ಣಪುಟ್ಟ ಖರ್ಚುಗಳಿಗೆ ಸಹಾಯವಾಗುತ್ತಿತ್ತು. ನಾವೇ ಆರಿಸಿ ಕಳುಹಿಸಿದ ಸರ್ಕಾರ ಮೊದಲು ಮಾಡಿದ್ದು ಕೃಷಿ ಸಮ್ಮಾನ್ ಯೋಜನೆಯನ್ನು ರದ್ದುಗೊಳಿಸಿದ್ದು ರೈತರಿಗೆ ಮಾಡಿದ ಮೊದಲನೇ ಅನ್ಯಾಯ ಅಂತ ಹೇಳಿದರು. ಸುಮಾರು ರಾಜ್ಯ ಸರ್ಕಾರ ಬರಬೇಕಾದ್ರೆ 136 ಜನ ಶಾಸಕರನ್ನು ನಾವೇ ಕಳಿಸಿದ್ದೀವಿ. ಆದರೆ 80% ರೈತರಿದ್ದರೂ ಸಹ ನಮ್ಮ ರೈತರಿಗೆ ಈ ರಾಜ್ಯ ಸರ್ಕಾರ ಯಾವುದೇ ಸವಲತ್ತನ್ನು ಕೊಡ್ತಾ ಇಲ್ಲ. ರೈತರನ್ನು ತುಂಬ ಕಡೆಗಣಿಸಿದೆ. ಈ ಮೊದಲು ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ಕೃಷಿ ಸಮ್ಮಾನ್ ಯೋಜನೆ ಅಂತ ಅಂದ್ಬಿಟ್ಟು ವರ್ಷಕ್ಕೆ 4,000 ರೂಪಾಯಿ ಹಣ ಕೊಡ್ತಾಯಿದ್ರು. ಇದರಿಂದ ರೈತರು ಐನ್ ಬೆಳೆಗೆ 2,000, ಕಾರ್ ಬೆಳೆಗೆ 2,000 ತಗೊಂಡು ಒಟ್ಲುಪಾತ್ಲೆ ಆದ ಹಾಸ ಮಾಡ್ಕೊಂಡು ರೈತರು ತಮ್ಮ ಬದುಕನ್ನು ಕಟ್ಕೊತಾಯಿದ್ರು. ಅದನ್ನು ಈ ಸರ್ಕಾರ ನಿಲ್ಲಿಸಿದೆ. ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕೊಡುತ್ತಿದ್ದ ರೈತ ವಿದ್ಯಾರ್ಥಿ ನಿಧಿಯನ್ನು ಸರ್ಕಾರ ನಿಲ್ಲಿಸಿ ಬಡ ರೈತ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡಿರುವುದು ರೈತ ಮಕ್ಕಳ ಶೋಷಣೆಯಾಗಿದೆ ಅಂತ ಹೇಳಿದರು. ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ಮೀಸಲಾಗಿದ್ದ ಡೀಸೆಲ್ ಸಹಾಯಧನವನ್ನು ನಿಲ್ಲಿಸಲಾಗಿದೆ. ಇದರಿಂದ ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ತೊಂದರೆಯಾಗಿದೆ ಅಂತ ಹೇಳಿದರು. ಕಳೆದ ಬಾರಿ ಬರಗಾಲದಿಂದ ತತ್ತರಿಸಿದ ರೈತರ ಮೇಲೆ ನಾವೇ ಆರಿಸಿದ ಸರ್ಕಾರ ಕಳೆದ ಬಾರಿಯಿಂದಲೇ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ 20 ರಿಂದ 30 ರೂಪಾಯಿಗಳವರೆಗೆ ಹೆಚ್ಚು ಮಾಡಿ ಕೃಷಿ ವೆಚ್ಚವನ್ನು ಮತ್ತಷ್ಟು ದುಬಾರಿ ಮಾಡಿದ್ದು ರೈತರಿಗೆ ಅರ್ಥವಾಗಲಿಲ್ಲ ಅಂತ ಅವರು ದೂರಿದರು. ರೈತರು ಕಷ್ಟಪಟ್ಟು ರೈತ ಬೆಳೆ ಬೆಳೆದರೂ ಸಹ ಸರಿಯಾದ ರೀತಿಯಲ್ಲಿ ರೈತರಿಗೆ ಬೆಲೆ ಕೊಡದೇ ರೈತನ ವಂಚನೆ ಮಾಡ್ತಾ ಇದ್ದಾರೆ. ರೈತರಿಗೆ ಆದಷ್ಟು ಅನುಕೂಲ ಮಾಡಿಕೊಟ್ಟು ರೈತರನ್ನು ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕು. ರೈತರುಗಳು ಬೆಳೆ ಇಲ್ಲದೆ ಹೋದರೆ ಅನುಕೂಲ ಇಲ್ಲದೆ ಹೋದರೆ ಈಗಾಗಲೇ ರೈತರು ವಲಸೆ ಹೋಗ್ತಾ ಇದ್ದಾರೆ. ದೇಶ ಬಿಟ್ಟು ರಾಜ್ಯ ಬಿಟ್ಟು ಹಳ್ಳಿಗಳಿಂದ ಬಿಟ್ಟು ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಇದೇ ರೀತಿಯಾದರೆ ಮುಂದಕ್ಕೆ ಆಹಾರ ಉತ್ಪಾದನೆ ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಿ ರೈತರಿಗೆ ಹೆಚ್ಚಿನ ಅನುಕೂಲ ಕೊಟ್ಟು ರೈತರು ಹಳ್ಳಿಗಳೇ ಉಳುವಂಗೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ವೆಂಕಟೇಶ್, ಜಯರಾಮು, ಅಚ್ಯುತ್, ಶಿವಣ್ಣ ಒಳಲು ಉಪಸ್ಥಿತರಿದ್ದರು. ಲಯನ್ಸ್ ಕ್ಲಬ್ ಆಫ್ ಹಲಗೂರು, ಎಸ್.ಡಿ. ಜಯರಾಮು ಆಸ್ಪತ್ರೆ ಮಂಡ್ಯ ಇವರ ಆಶ್ರಯದಲ್ಲಿ ಹಲಗೂರು ಪಟ್ಟಣದಲ್ಲಿ ಮೂಲವ್ಯಾಧಿಗೆ ಸಂಬಂಧಿಸಿದಂತೆ ಉಚಿತ ಶಿಬಿರ ನಡೆಯಿತು. ಲಯನ್ಸ್ ಕ್ಲಬ್ ಆಫ್ ಹಲಗೂರು ಮತ್ತು ಎಸ್.ಡಿ. ಜಯರಾಮ್ ಆಸ್ಪತ್ರೆ ಇವರ ಆಶ್ರಯದಲ್ಲಿ ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ಭವನದಲ್ಲಿ ನಡೆಯಿತು. ಹಲಗೂರಿನ ಸುತ್ತಮುತ್ತಲಿನ 100ಕ್ಕೂ ಹೆಚ್ಚು ಗ್ರಾಮಸ್ಥರು ಹಾಗೂ ನಾಗರಿಕರು ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡರು. ಎಸ್.ಡಿ. ಜಯರಾಮ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಮಾದೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಲಗೂರು ಲಯನ್ಸ್ ಕ್ಲಬ್ ಹಾಗೂ ಮಂಡ್ಯ ಎಸ್.ಡಿ. ಜಯರಾಮ್ ಆಸ್ಪತ್ರೆ ಸಹಯೋಗದಲ್ಲಿ ಮೂಲವ್ಯಾಧಿಗೆ ಸಂಬಂಧಪಟ್ಟ ಶಿಬಿರ ನಡೆದಿದೆ. ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಅಂತ ಹೇಳಿದರು. ಮೂಲವ್ಯಾಧಿ ಅಂಟುರೋಗವಲ್ಲ. ಮೂಲವ್ಯಾಧಿ ಎಂದರೆ ಗುದದ್ವಾರದಲ್ಲಿ ಊದಿ ಬರುವುದು, ಕ್ಯೂ ಬರುವುದು, ಹೊಟ್ಟೆ ಉರಿ ಇದರ ಲಕ್ಷಣವಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಸುತ್ತಿದ್ದೇವೆ ಅಂತ ಅವರು ತಿಳಿಸಿದರು. ಮೂಲವ್ಯಾಧಿ ಆ ಹೆಸರೇ ಹೇಳುತ್ತೆ, ಒಂದು ವ್ಯಾಧಿಯಲ್ಲೇ ಮೂಲ ಅಂತ. ಅದು ಒಳಗಡೆ ಇರುವಂಥ ಅಂಗಾಂಗಗಳನ್ನ ತೋರಿಸುವಂಥ ವಿಚಾರಗಳಲ್ಲಿ ಮಹಿಳೆಯರಿರ್ಬೋದು ಅಥವಾ ಯಾರೇ ಪುರುಷರು ಮಕ್ಕಳು ಎಲ್ರಿಗೂ ಒಂಥರ ಮುಜುಗರ. ಆದರೆ ಏನು ಮಾಡ್ತೀರಾ, ಮುಜುಗರ ಈ ನಾಚಿಕೆಗಳನ್ನ ಪಟ್ಕೊಳ್ಳೋದ್ರಿಂದ ವೈದ್ಯರಲ್ಲಿ ನೀವು ಸರಿಯಾಗಿ ತೋರಿಸ್ಕೊಳ್ಳಿಲ್ಲ ಅಂದರೆ ಕೆಲವು ಬಾರಿ ಇವು ಕ್ಯಾನ್ಸರ್ ಆಗಿಯೂ ಪರಿವರ್ತನೆ ಆಗುವಂಥ ಸಂಭವಗಳಿರ್ತದೆ. ಏನಂದರೆ ಜಠರಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ಗಳು ಆ ಸಂದರ್ಭದಲ್ಲಿ ಕೆಲವರು ಪೈಲ್ಸು ಮತ್ತು ಫಿಸ್ಟುಲಾ ಅಂತ ಉದಾಸೀನ ಮಾಡುವಂಥದ್ದುಂಟು. ಮತ್ತು ಕೆಲವು ವೇಳೆ ಅವರು ನಕಲಿ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ತಗೋತಾರೆ. ಈ ಥರ ಎಲ್ಲ ಆದಾಗ ಏನಾಗ್ತದೆ, ವ್ಯಕ್ತಿಗೆ ತುಂಬ ಸಮಸ್ಯೆ ಆಗ್ತದೆ. ಶಿಬಿರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡರು. ನಂತರ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎನ್.ಕೆ. ಕುಮಾರ್, ಮಾದೇಗೌಡ, ಶಿವರಾಜು, ಪದ್ಮನಾಭ್,
ಡಾಕ್ಟರ್ ಶಂಸುದ್ದೀನ್, ಡಾಕ್ಟರ್ ಸಿದ್ದರಾಜು, ಮನೋಹರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಗೆ ಮೀಸಲಿರಿಸಿದ್ದ ಅನುದಾನವನ್ನ ಸರ್ಕಾರ ಸಮುದಾಯಕ್ಕೆ ಬಳಸದೆ ವಾಪಸ್ಸು ಪಡೆದಿದ್ದು, ಈ ಹಿನ್ನೆಲೆಯಲ್ಲಿ ವಿಶೇಷ ಬಜೆಟ್ನಲ್ಲಿ 2 ಲಕ್ಷ ಕೋಟಿ ಅನುದಾನವನ್ನ ಬಿಡುಗಡೆ ಮಾಡುವಂತೆ ಸರ್ಕಾರವನ್ನ ಒತ್ತಾಯಿಸುವುದಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯ ಅಧ್ಯಕ್ಷರಾದ ಹನಕೆರೆ ಗಂಗರಾಜು ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಹನಕೆರೆ ಗಂಗರಾಜುರವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದ ಜನಾಂಗವಾಗಿದ್ದು, ಈ ಸಂಬಂಧ ಸರ್ಕಾರ 2013-14ರಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಗೆ 14 ವರ್ಷ ಕಳೆದಿದ್ದು, ಯೋಜನೆಗೆ ಮೀಸಲಿರಿಸಿದ ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಸಿಕೊಂಡಿರುವ ಪರಿಣಾಮ ಈ ಜನರು ಇಂದಿಗೂ ಸ್ವಂತ ಮನೆಗಳನ್ನು ಹೊಂದಿಲ್ಲ ಅಂತ ದೂರಿದರು. ಆರ್ಥಿಕವಾಗಿ ಪ್ರಗತಿ ಹೊಂದದೇ ಇರುವ ಸುಮಾರು 1.60 ಕೋಟಿ ಜನ ಇದ್ದು, ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ವೆಂಕಟಯ್ಯ ನಿವೃತ್ತ ನೋಡಲ್ ಅಧಿಕಾರಿ ನೇಮಕ ಮಾಡಿದ್ದಾರೆ. ಈತ ಕಳೆದ 10-12 ವರ್ಷಗಳಿಂದ ಸಮುದಾಯದ ಜನರ ವಿರೋಧ ನಿಲುವುಗಳನ್ನು ತಿಳಿದಿದ್ದು, ನಮ್ಮ ಸಮುದಾಯದ ಜನರನ್ನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಹಿಂದುಳಿಯುವಂತೆ ಮಾಡಿದ್ದಾನೆ ಅಂತ ದೂರಿದರು. ಸಂವಿಧಾನದ ಆಶಯಗಳು ಈವರೆಗೆ ಪರಿಪಕ್ವವಾಗಿ ಪಾಲಿಸಿದಾರಾ? ಯಾರು ಪಾಲಿಸಬೇಕಾಗಿತ್ತು? ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿಗಳು ಈ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ ಅದನ್ನು ಪರಿಪಕ್ವವಾಗಿ ಪಾಲಿಸಬೇಕಿತ್ತು. ಈವರೆಗೆ ಕಳೆದ 75 ವರ್ಷಗಳಿಂದ ನಾವು ಎಲ್ಲರೂ ನೋಡ್ತಾನೇ ಇದ್ದೀವಿ. ಕಳೆದ 75 ವರ್ಷಗಳಾಯಿತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ಸಂವಿಧಾನ ಬಂದು. ಆದರೂ ಕೂಡ ಈ ತಾರತಮ್ಯ, ಅಸ್ಪೃಶ್ಯತೆ, ಅಸಮಾನತೆ ಎಲ್ಲವೂ ಕೂಡ ತಾಂಡವಾಡ್ತಾ ಇದೆ. ನೋಡಿ, ಇತ್ತೀಚೆಗೆ ನಮ್ಮ ಕಣ್ಮುಂದೆನೇ ನಡೀತಾನೇ ಇದೆ. ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ, ಬಡತನ ನಿರ್ಮೂಲನೆ ಆಗಿಲ್ಲ, ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಗೋಷ್ಠಿಯಲ್ಲಿ ಚೆನ್ನಕೇಶವ, ಜೆ ರಾಮಯ್ಯ, ನರಸಿಂಹಮೂರ್ತಿ, ಲೋಕೇಶ್ ಸೇರಿದಂತೆ ಇತರರಿದ್ದರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಿರುವ ಕೆಂಪೇಗೌಡ ರೈತ ಸಭಾಭವನದ ಕಟ್ಟಡದ ಉದ್ಘಾಟನಾ ಸಮಾರಂಭ ಡಿಸೆಂಬರ್ 4ರಂದು ನಡೆಯಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ್ ತಿಳಿಸಿದರು. ಕೇರ್ಪೇಟೆ ಪಟ್ಟಣದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನವಾಗಿ ನಿರ್ಮಿಸಿರುವ ಕೆಂಗೇಗೌಡ ರೈತ ಸಭಾಭವನದ ಕಟ್ಟಡದ ಉದ್ಘಾಟನಾ ಸಮಾರಂಭ ಡಿಸೆಂಬರ್ 4ರಂದು ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದ್ದು, ರಾಜ್ಯದ ಮುಖ್ಯಮಂತ್ರಿ ಅಭಿವೃದ್ಧಿ ಅಧಿಕಾರ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಅಂತ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಬ್ಯಾಂಕಿಂಗ್ ಶಾಖೆಯನ್ನು ಉದ್ಘಾಟಿಸಿದರೆ, ಟಿಎಪಿಸಿ ಅಧ್ಯಕ್ಷ ಬಿಎಲ್ ದೇವರಾಜು ಗೊಬ್ಬರದ ಶಾಖೆಯನ್ನು ಉದ್ಘಾಟನೆ ಮಾಡುವರು. ರಾಜ್ಯದ ಕೃಷಿ ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಶಾಸಕ ಮಂಜು ಸಹಕಾರ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಅಂತ ಅವರು ತಿಳಿಸಿದರು. ಮಾಜಿ ಶಾಸಕರಾದ ಕೆಪಿ ಚಂದ್ರಶೇಖರ್ ಸಂಘದ ಮಾಜಿ ಅಧ್ಯಕ್ಷರನ್ನು ಸನ್ಮಾನಿಸಿದರೆ, ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಸಂಘದ ಆಡಳಿತ ಮಂಡಳಿ ಸದಸ್ಯರನ್ನ ಸನ್ಮಾನಿಸುವರು ಅಂತ ಅವರು ವಿವರಿಸಿದರು. 4/12/2024ರಂದು ನಮ್ಮ ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ಕೆಎನ್ ಕೆಂಗೇಗೌಡರ ರೈತ ಸಹಕಾರ ಭವನವನ್ನು ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಂದು ಸಹಕಾರ ಭವನವನ್ನು ಲೋಕಾರ್ಪಣೆ ಮಾಡ್ತಾರೆ. ಹಾಗೆ ನಮ್ಮ ಬ್ಯಾಂಕಿಂಗ್ ಶಾಖೆನ ಸನ್ಮಾನ್ಯ ನಮ್ಮ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣವರು ಬಂದು ಉದ್ಘಾಟನೆ ಮಾಡ್ತಾರೆ. ಹಾಗೆ ವೇದಿಕೆ ಕಾರ್ಯಕ್ರಮನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾರೆ. ಹಾಗೆ ಧ್ವಜಾರೋಹಣನ ನಮ್ಮ ಕೇರ್ಪೇಟೆ ಶಾಸಕರಾದಂಥ ಎಚ್ ಡಿ ಮಂಜಣ್ಣವರು ನೆರವೇರಿಸ್ಕೊಡ್ತಾರೆ. ಕಾರ್ಯಕ್ರಮ ಅವತ್ತು 4/11/24ರಂದು TAPCM ಆವರಣದಲ್ಲಿ ಬಹಿರಂಗ ಸಭೆ ಇದೆ. ದಯಮಾಡಿ ಎಲ್ಲ ನಮ್ಮ ತಾಲೂಕಿನ ಸಹಕಾರಿ ಬಂಧುಗಳು, ಸಾರ್ವಜನಿಕರು ಎಲ್ಲರೂ ದಯಮಾಡಿ ಅವತ್ತು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮ ಪತ್ರಿಕಾ ಮೂಲಕ ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಂಡು ನಮ್ರತೆಯಿಂದ ಪ್ರಾರ್ಥನೆ ಮಾಡ್ಬೋದು. ಗೋಷ್ಠಿಯಲ್ಲಿ ಶೋಭಾ ಬಸವರಾಜು, ಕಾಂತರಾಜು, ರಾಘವೇಂದ್ರ, ಜಲೇಂದ್ರ, ಚಂದ್ರು, ಜವರೇಗೌಡ, ಚಕ್ರಪಾಣಿ ಸೇರಿದಂತೆ ನಿರ್ದೇಶಕರು ಉಪಸ್ಥಿತರಿದ್ದರು. ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಯಲಿರುವ ಸ್ವಾಭಿಮಾನಿ ಸಮಾವೇಶಕ್ಕೆ ಮಂಡ್ಯ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳು ಭಾಗವಹಿಸುವಂತೆ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರಾದ ಸುರೇಶ್ ಮನವಿ ಮಾಡಿದರು.
ಸುದ್ದಿಗಾರರೊಂದಿಗೆ ಮಾತನಾಡಿದ ಸುರೇಶ್ ರವರು ಸುದೀರ್ಘ 45 ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ನಿಷ್ಕಳಂಕ ಹಾಗೂ ನೈತಿಕತೆಯ ಸಾಕ್ಷಿ ಪ್ರಜ್ಞೆಯಾಗಿ ಕೆಲಸ ಮಾಡಿರುವ ಸಿದ್ದರಾಮಯ್ಯರವರು 2ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ಯಂತ ಸಮರ್ಥವಾಗಿ ಆಡಳಿತ ನಡೆಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲವು ರಾಜಕೀಯ ದುಷ್ಟಶಕ್ತಿಗಳು ಸಾಮಾನ್ಯ ಜನವರ್ಗವನ್ನು ಅವರ ವಿರುದ್ಧ ಎತ್ತಿಕಟ್ಟಿ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಹೇಳಿದರು. ಈಗಾಗಲೇ ರುಜುವಾತಾಗಿರುವಂತೆ ಅವರು ನಿಷ್ಕಳಂಕ ವ್ಯಕ್ತಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಸರ್ವಜನಾಂಗದ ಸ್ವಾಭಿಮಾನಿ ನಾಯಕ ಸಿದ್ದರಾಮಯ್ಯರವರ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ನೈತಿಕ ಹೊಣೆಗಾರಿಕೆ ಎಲ್ಲರ ಮೇಲಿದ್ದು, ಶೋಷಿತ ಅಹಿಂದ ಹಾಗೂ ಇತರ ಎಲ್ಲ ವರ್ಗವನ್ನು ಸಿದ್ದರಾಮಯ್ಯವರಿಗೆ ಬೆಂಬಲಿಸುವ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಅಭಿಮಾನಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. 7 ಕ್ಷೇತ್ರದಿಂದ ಸುಮಾರು 25-30 ಸಾವಿರ ಜನ ಇವತ್ತು ಹಾಸನಕ್ಕೆ ಬರ್ತಾ ಇದ್ದಾರೆ. ನಾನು ಮಂಡ್ಯ ಜಿಲ್ಲೆಯ ಜನತೆಗೆ, ಎಲ್ಲ ಪ್ರಗತಿಪರ ಒಕ್ಕೂಟಗಳಿಗೆ, ಕಾಂಗ್ರೆಸ್ಸಿನ ಎಲ್ಲ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. 5ನೇ ತಾರೀಕು ಆ ಸಮಾವೇಶ ಬೆಂಬಲಿಸಿ, ಸಿದ್ದರಾಮಯ್ಯನ ಬೆಂಬಲಿಸಿ ಸ್ವಾಭಿಮಾನ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮಂಡ್ಯ ಜಿಲ್ಲೆ ಜನತೆಗೆ ನಾನು ಮನವಿ ಮಾಡ್ಕೊಂತೇನೆ. ಗೋಷ್ಠಿಯಲ್ಲಿ ವೆಂಕಟೇಶ್, ಅಮ್ಜದ್ ಪಾಷಾ, ಲಿಂಗಣ್ಣ, ರಾಜು, ಪ್ರಫುಲ್ಲಚಂದ್ರ, ಪುಟ್ಟಸ್ವಾಮಿ ಗೌಡ, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕನ್ನಡ ಪರ ಸಂಘಟನೆಗಳೊಂದಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಸಭೆ. ಸಮ್ಮೇಳನದ ನೆನಪಿಗೆ ಕನ್ನಡ ಭವನ ನಿರ್ಮಾಣಕ್ಕೆ ಸಲಹೆ. ಕನ್ನಡ ಭಾಷೆ ಕಡ್ಡಾಯಕ್ಕೆ ಪುರುಷೋತ್ತಮ್ ಬಿಳಿಮನೆ ತಾಕೀತು. ಮಂಡ್ಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ. ವಿಕಲಚೇತನರಿಗೆ ಸಾಧನ ಸಲಕರಣೆ ವಿತರಣೆ. ವಿಕಲಚೇತನರನ್ನ ವಿಶೇಷ ಚೇತನರೆಂದು ಕರೆಯಲು ಜಿಲ್ಲಾಧಿಕಾರಿ ಮನವಿ. ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಸ್ವಾಗತ ಸಮಿತಿ ಸಭೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವ. ಸಮ್ಮೇಳನದ ಯಶಸ್ವಿಗೆ ಕೈಜೋಡಿಸಲು ಕಳಕಳಿ. ಬೂದನೂರು ಗ್ರಾಮ ಪಂಚಾಯಿತಿ ವಿರುದ್ಧ ಭ್ರಷ್ಟಾಚಾರ ಆರೋಪ. ಕಾಲಮಿತಿಯಲ್ಲಿ ತನಿಖೆ ನಡೆಸಲು ಒತ್ತಾಯ. ಸಮಸ್ಯೆ ನಿವಾರಿಸುವುದಾಗಿ ಶಾಸಕ ರವಿಕುಮಾರ್ ಭರವಸೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಆಯೋಜನೆ. ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಪೂರ್ವಭಾವಿ ಸಭೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಲು ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ